ಕಳೆದ 10 ವರ್ಷಗಳಿಂದ ಕಾಡದೇ ಇದ್ದ ಕಾವೇರಿ ಜಲ ವಿವಾದ ಈಗ ಮತ್ತೆ ಭುಗಿಲೆದ್ದಿದೆ. ತಮಿಳುನಾಡು ಮತ್ತು ಕರ್ನಾಟಕ ಕಾವೇರಿ ನೀರಿಗಾಗಿ ಪೈಪೋಟಿ ಆರಂಭಿಸಿದೆ. ಈ ಬಾರಿ ಕಾವೇರಿ ಜಲನಯನ ಪ್ರದೇಶದಲ್ಲಿ ಮಳೆ ಕೊರತೆ ಎಷ್ಟು ಇದೆ ಅಂದರೆ 100 ವರ್ಷಗಳಲ್ಲಿ ಇದೇ ಮೊದಲ ಬಾರಿ ತಮಿಳುನಾಡಿಗೆ 1 ಟಿಎಂಸಿ ಅಷ್ಟು ನೀರು ಕೂಡ ಕರ್ನಾಟಕ ಬಿಟ್ಟಿಲ್ಲ. ಹೌದು ಸ್ನೇಹಿತರೆ, ಈ ಬಾರಿ ಕಾವೇರಿ ನದಿ ನೀರು ಹಂಚಿಕೆ ವಿವಾದದಲ್ಲಿ ಭುಗಿಲೆದ್ದಿರುವ ವಿಷಯದ ಕುರಿತು ಈ ದಿನ ಚರ್ಚೆ ಮಾಡೋಣ. ಮಳೆ ನೀರಿನ ಪ್ರಮಾಣ ಕಳೆದ ವರ್ಷ ಎಷ್ಟಿತ್ತು, ಈ ಬಾರಿ ಎಷ್ಟಿದೆ, ತಮಿಳುನಾಡಿಗೆ ಎಷ್ಟು ನೀರು ಬಿಡಬೇಕಿತ್ತು, ಸಾಮಾನ್ಯವಾಗಿ ನಾವು ಬಿಡಬೇಕಿರುವ ನೀರಿನ ಪ್ರಮಾಣ ಎಷ್ಟು, ಈ ಬಾರಿ ಎಷ್ಟು ನೀರು ಬಿಟ್ಟಿದ್ದೇವೆ, ಎಷ್ಟು ಬಿಡಲು ತಮಿಳುನಾಡು ಪಟ್ಟು ಹಿಡಿದಿತ್ತು, ಸಂಕಷ್ಟ ಸೂತ್ರ ಅಂದ್ರೇನು, ಈ ಎಲ್ಲ ವಿಷಯಗಳ ಬಗ್ಗೆ ಗಮನ ಹರಿಸೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಕನ್ನಡ ವಾಹಿನಿಗೆ ಸ್ವಾಗತ. ಈ ಬಾರಿ ಅದೇನು ಗ್ರಹಚಾರವೂ ಗೊತ್ತಿಲ್ಲ, ಕಾವೇರಿ ಜಲ ವಿವಾದ ಮತ್ತೆ ಭುಗಿಲೆದ್ದಿದೆ. ಕಳೆದ ಕೆಲವು ವರ್ಷಗಳಿಂದ ರಾಜ್ಯದಲ್ಲಿ ಉತ್ತಮ ಮಳೆಯಾಗಿದ್ದರಿಂದ ಎರಡೂ ರಾಜ್ಯಗಳು ನೆಮ್ಮದಿಯಾಗಿದ್ದವು. ಆದರೆ ಈ ಬಾರಿ ಹವಾಮಾನ ವೈಪರೀತ್ಯದಿಂದ ಉಂಟಾಗಿರುವ ಎಲ್ ನೀನೋ ಪರಿಣಾಮದಿಂದ ರಾಜ್ಯಕ್ಕೆ ಮಳೆ ಕೊರತೆ ಉಂಟಾಗಿದೆ. ಮಹಾರಾಷ್ಟ್ರದಲ್ಲಿ ಉತ್ತಮ ಮಳೆಯಾಗಿದ್ದರಿಂದ ಉತ್ತರ ಕರ್ನಾಟಕದ ಭಾಗದಲ್ಲಿ ಮಳೆ ಕೊರತೆ ಇದ್ದರೂ ಆಲಮಟ್ಟಿ ಸೇರಿದಂತೆ ಇತರ ಅಣೆಕಟ್ಟೆಗಳಿಗೆ ಭರ್ಜರಿಯಾಗಿ ನೀರು ಹರಿದು ಬಂದಿದೆ. ಇನ್ನು ಮಲೆನಾಡು ಭಾಗದ ತುಂಗಭದ್ರಾ ನದಿ ಕೂಡ ತುಂಬಿ ಹರಿಯುತ್ತಿರುವುದರಿಂದ ಮಲೆನಾಡು ಭಾಗಕ್ಕೆ ಕೂಡ ನೀರಿನ ಸಮಸ್ಯೆ ಈ ಬಾರಿ ಇಲ್ಲ. ಆದರೆ ಇಡೀ ದೇಶದ ಗಮನ ಸೆಳೆಯುವ ಕಾವೇರಿ ಜಲನಯನ ಪ್ರದೇಶದಲ್ಲೇ ಮಳೆ ಆಗದೇ ಇರುವುದು ಈ ಬಾರಿ ಕಂಡು ಕೇಳರಿಯದ ಭೀಕರ ಬರಗಾಲ ಪರಿಸ್ಥಿತಿ ಎದುರಿಸುವಂತಾಗಿದೆ. ಸಾಮಾನ್ಯವಾಗಿ ಮಡಿಕೇರಿ, ಚಿಕ್ಕಮಗಳೂರು ಮುಂತಾದ ಭಾಗದಲ್ಲಿ ಉತ್ತಮ ಮಳೆಯಾದರೆ ಕಾವೇರಿ ಜಲನಯನ ಪ್ರದೇಶದ ಕಬಿನಿ, ಕೆಆರ್ಎಸ್, ಹೇಮಾವತಿ ಮತ್ತು ಆರಂಗಿ ಡ್ಯಾಂಗಳು ತುಂಬುತ್ತಿದ್ದವು. ಆದರೆ ಈ ಬಾರಿ ಈ 4 ಜಲಾಶಯಗಳ ಪೈಕಿ ಒಂದೂ ಡ್ಯಾಮು ತುಂಬುವುದರಿರಲಿ ಅರ್ಧದಷ್ಟು ಕೂಡ ಭರ್ತಿಯಾಗಿಲ್ಲ. ನೀವು ನಂಬ್ತಿರೋ ಇಲ್ಲವೋ ಗೊತ್ತಿಲ್ಲ, ಕಳೆದ 100 ವರ್ಷಗಳಲ್ಲೇ ಇದೇ ಮೊದಲ ಬಾರಿ ಕರ್ನಾಟಕ ತಮಿಳುನಾಡಿಗೆ 1 ಟಿಎಂಸಿಯಷ್ಟು ನೀರು ಕೂಡ ಬಿಟ್ಟಿಲ್ಲ. ಸಾಮಾನ್ಯವಾಗಿ ಜೂನ್ ಅಥವಾ ಜುಲೈ ತಿಂಗಳ ಅಂತ್ಯದಲ್ಲಿ ಕೆಆರ್ಎಸ್ ಡ್ಯಾಮ್ ಭರ್ತಿಯಾಗುತ್ತಿತ್ತು. ಆದರೆ ಈ ಬಾರಿ ಜುಲೈ ಕಳೆದು ಆಗಸ್ಟ್ಗೆ ಕಾಲಿಟ್ಟರೂ ಡ್ಯಾಮ್ ಭರ್ತಿಯಾಗುವುದಿರಲಿ ಡೆಡ್ ಸ್ಟೋರೇಜ್ಗೆ ಹೋಗದಿದ್ದರೆ ಸಾಕು ಎಂಬ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಎಲ್ಲ ಬೆಳವಣಿಗೆ ಗಮನಿಸಿ ಕಾವೇರಿ ನೀರು ನಿಯಂತ್ರಣ ಸಮಿತಿ 15 ದಿನಗಳ ಕಾಲ ತಮಿಳುನಾಡಿಗೆ 3500 ಕ್ಯೂಸೆಕ್ ನೀರು ಬಿಡುವಂತೆ ಸೂಚಿಸಿತ್ತು. ಸಾಮಾನ್ಯವಾಗಿ ಈ ಅವಧಿಯಲ್ಲಿ ತಮಿಳುನಾಡಿಗೆ 177 ಟಿಎಂಸಿಯಷ್ಟು ನೀರು ಬಿಡಬೇಕಿತ್ತು. ಕಳೆದ ವರ್ಷ ಉತ್ತಮ ಮಳೆಯಾಗಿದ್ದರಿಂದ 400 ಟಿಎಂಸಿಯಷ್ಟು ನೀರು ಹರಿದು ಹೋಗಿತ್ತು. ಆದರೆ ಈ ಬಾರಿ 1 ಟಿಎಂಸಿಯಷ್ಟು ನೀರು ಕೂಡ ಬಿಡಲಾಗಿಲ್ಲ. ತಮಿಳುನಾಡು ಸರ್ಕಾರ ಕೂಡ ಸಂಕಷ್ಟ ಸೂತ್ರದ ಅನ್ವಯ 9500 ಕ್ಯೂಸೆಕ್ ಅಂದರೆ ಸುಮಾರು 10 ಟಿಎಂಸಿಯಷ್ಟು ನೀರು ಬಿಡಲು ಮನವಿ ಮಾಡಿತ್ತು. ಆದರೆ ಗಂಭೀರ ಪರಿಸ್ಥಿತಿಯನ್ನು ಗಮನಿಸಿ 3500 ಕ್ಯೂಸೆಕ್ ನೀರು ಬಿಡಲು ಸೂಚಿಸಲಾಗಿದೆ. ಇದೀಗ ಕರ್ನಾಟಕ ಈ ಆದೇಶವನ್ನು ಪಾಲಿಸಲೇಬೇಕಾದ ಒತ್ತಡಕ್ಕೆ ಸಿಲುಕಿದೆ. ಅಂದರೆ 15 ದಿನಗಳಲ್ಲಿ ಕರ್ನಾಟಕ ಒಟ್ಟಾರೆ 4.5 ಟಿಎಂಸಿಯಷ್ಟು ನೀರು ಬಿಡಬೇಕಾಗಿದೆ. ಪ್ರಸ್ತುತ ಹಾರಂಗಿ ಜಲಾಶಯದಲ್ಲಿ 95%, ಕಬಿನಿಯಲ್ಲಿ 83%, ಕೆಆರ್ಎಸ್ನಲ್ಲಿ 36%, ಹೇಮಾವತಿಯಲ್ಲಿ 67% ನೀರು ಶೇಖರಣೆಯಾಗಿದೆ. ಅಂದರೆ ಹಾರಂಗಿಯಲ್ಲಿ 8.121 ಟಿಎಂಸಿ ನೀರು, ಹೇಮಾವತಿ ಜಲಾಶಯದಲ್ಲಿ 25.19 ಟಿಎಂಸಿ ಹಾಗೂ ಕೆಆರ್ಎಸ್ ಜಲಾಶಯದಲ್ಲಿ 17.718 ಟಿಎಂಸಿ ಹಾಗೂ ಕಬಿನಿಯಲ್ಲಿ 16.130 ಟಿಎಂಸಿ ನೀರು ಮಾತ್ರ ಲಭ್ಯವಿದೆ. ಕಾವೇರಿ ಜಲನಯನ ಪ್ರದೇಶದ 4 ಪ್ರಮುಖ ಡ್ಯಾಂಗಳಲ್ಲಿ ಒಟ್ಟಾರೆ 66.978 ಟಿಎಂಸಿಯಷ್ಟು ನೀರು ಲಭ್ಯವಿದೆ. ಕಳೆದ ಕೆಲವು ದಿನಗಳಿಂದ ಮಲೆನಾಡು ಭಾಗದಲ್ಲಿ ಉತ್ತಮ ಮಳೆಯಾಗುತ್ತಿರುವ ಕಾರಣ ಅಣೆಕಟ್ಟುಗಳ ಒಳಹರಿವು 25,000 ಕ್ಯೂಸೆಕ್ಸ್ನಷ್ಟಿದೆ. ಅದರಲ್ಲಿ 3,500 ಕ್ಯೂಸೆಕ್ ನೀರು ಬಿಡಲು ಸೂಚಿಸಲಾಗಿದೆ. ಈ ಬಾರಿ ಜುಲೈ ಅಂತ್ಯದವರೆಗೆ ನಾವು ತಮಿಳುನಾಡಿಗೆ 0.6 ಅಂದರೆ 1 ಟಿಎಂಸಿ ಕೂಡ ಪೂರ್ಣ ಆಗದೇ ಇರುವಷ್ಟು ನೀರನ್ನು ತಮಿಳುನಾಡಿಗೆ ಬಿಡಲಾಗಿದೆ. ಇದು ಕಳೆದ 100 ವರ್ಷಗಳಲ್ಲೇ ಇದೇ ಮೊದಲ ಬಾರಿ ಇಷ್ಟು ಕಡಿಮೆ ಪ್ರಮಾಣದಲ್ಲಿ ಕರ್ನಾಟಕ ನೀರು ಬಿಟ್ಟಿರೋದು. ಕಾವೇರಿ ಜಲ ವಿವಾದ ಉಂಟಾದಾಗಿಂದ ಇಲ್ಲಿಯವರೆಗೆ ಯಾವ್ಯಾವ ರಾಜ್ಯ ಸರ್ಕಾರಗಳಿದ್ದವು, ಯಾರ ಆಡಳಿತದಲ್ಲಿ ಎಷ್ಟು ಪ್ರಮಾಣದ ನೀರು ಬಿಡಲಾಗಿತ್ತು, ಕಾವೇರಿ ವಿವಾದವನ್ನು ಹೇಗೆ ಅಥವಾ ಸಂಕಷ್ಟ ಪರಿಸ್ಥಿತಿಯಲ್ಲಿ ಹೇಗೆ ನಿಭಾಯಿಸಿದ್ರು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸೋಣ. 1991ರಲ್ಲಿ ಕಾವೇರಿ ನ್ಯಾಯಮಂಡಳಿ
ತಮಿಳುನಾಡಿಗೆ 205 ಟಿಎಂಸಿಯಷ್ಟು ನೀರು ಬಿಡುಗಡೆ ಮಾಡಲು ಆದೇಶಿಸಿತ್ತು. ನೀರಿನ ಕೊರತೆ ಹಿನ್ನೆಲೆಯಲ್ಲಿ ಆಗಿನ ಸಿಎಂ ಆಗಿದ್ದಂತಹ ಎಸ್ ಬಂಗಾರಪ್ಪ ಆದೇಶದ ವಿರುದ್ಧವೇ ಸುಗ್ರೀವಾಜ್ಞೆ ಹೊರಡಿಸಿದರು. ಅಲ್ಲದೆ ನೀರು ಬಿಡುವುದೇ ಇಲ್ಲ ಎಂದು ದೃಢ ನಿಲುವು ಕೈಗೊಂಡಿದ್ದು ಅಲ್ಲದೆ ಸುಗ್ರೀವಾಜ್ಞೆಯನ್ನು ಕೂಡ ಜಾರಿಗೆ ತಂದಿದ್ದರು. ಅದು ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೆ ಕಾನೂನು ಹೋರಾಟದಲ್ಲಿ ಹಿನ್ನಡೆಗೆ ಕಾರಣವಾಯಿತು ಅಂದರೆ ತಪ್ಪಾಗಲಾರದು. ನಂತರ ಎಸ್ ಎಂ ಕೃಷ್ಣ ಸರ್ಕಾರದಲ್ಲಿ ಅಂದರೆ 2002 ಮತ್ತು 2003ರಲ್ಲಿ ಬರಗಾಲ ಪರಿಸ್ಥಿತಿ ಎದುರಾಗಿತ್ತು. ಈ ವೇಳೆ ಪ್ರತಿದಿನ ಅಂದರೆ ಸಂಕಷ್ಟ ಸೂತ್ರದ ಅನ್ವಯವೇ 9,000 ಕ್ಯೂಸೆಕ್ಸ್ ನೀರು ಬಿಡಲು ಸೂಚಿಸಲಾಗಿತ್ತು. ಆಗ ಎರಡೂ ರಾಜ್ಯಗಳ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆಗ ರಾಜ್ಯದ ರೈತರನ್ನ ಸಮಾಧಾನಪಡಿಸಲು ಹಾಗೂ ಜನರ ಗಮನ ಸೆಳೆಯಲು ಎಸ್ ಎಂ ಕೃಷ್ಣ ಐತಿಹಾಸಿಕ ಪಾದಯಾತ್ರೆಯನ್ನ ಮದ್ದೂರಿಂದ ಬೆಂಗಳೂರಿಗೆ ಮಾಡಿ ಗಮನ ಸೆಳೆದರು. 2009ರಲ್ಲಿ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ತಮಿಳುನಾಡಿನ ಒತ್ತಡಕ್ಕೆ ಮಣಿದು ಕೂಡಲೇ ನೀರು ಬಿಟ್ಟಿತ್ತು. ನಂತರ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದಾಗ ಅಂದರೆ 2012-13ರಲ್ಲಿ ತಮಿಳುನಾಡಿಗೆ ಪ್ರತಿದಿನ 9,000 ಕ್ಯೂಸೆಕ್ಸ್ ನೀರು ಬಿಡಲು ಪ್ರಾಧಿಕಾರ ಆದೇಶ ನೀಡಿತ್ತು. ಆಗಿನ ಸರ್ಕಾರ ಮಾತನಾಡದೆ ನೀರು ಬಿಡುಗಡೆ ಮಾಡಿತ್ತು. ಇನ್ನು 2013ರಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಸುಪ್ರೀಂ ಕೋರ್ಟ್ 15,000 ಕ್ಯೂಸೆಕ್ಸ್ ನೀರು ಬಿಡುಗಡೆಗೆ ಆದೇಶಿಸಿತ್ತು. ಅಲ್ಲದೆ ರೈತರು ಹೋರಾಟ ಮಾಡುತ್ತಿದ್ದಾರೆ, ದಂಗೆ ಆಗುವ ಪರಿಸ್ಥಿತಿ ಇದೆ ಎಂದು ಕರ್ನಾಟಕ ಮಾಡಿದ ಮನವಿಯಕ್ಕೆ ಆಕ್ರೋಶಗೊಂಡಿದ್ದ ಸುಪ್ರೀಂ ಕೋರ್ಟ್ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ನಿಮ್ಮ ಕೆಲಸ, ಆಗದೇ ಇದ್ದರೆ ನಾವೇ ನಿಂತು ನೀರು ಬಿಡಿಸುತ್ತೇವೆ ಎಂದು ಕಿಡಿಕಾರಿತ್ತು. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮುನಿಸು ಮರೆತು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಮನೆಗೆ ಹೋಗಿ ಮನವೊಲಿಸಿದ್ದು ಅಲ್ಲದೆ ಸರ್ವಪಕ್ಷಕ್ಕೆ ಆಹ್ವಾನಿಸಿದರು. ನಂತರ ವಿಶೇಷ ವಿಧಾನಮಂಡಲ ಅಧಿವೇಶನ ಕರೆದರು. ಈ ಎಲ್ಲ ಒತ್ತಡಗಳ ನಂತರ ಪ್ರಾಧಿಕಾರ 10,000 ಕ್ಯೂಸೆಕ್ಸ್ ಇಳಿಸಲು ಸಮ್ಮತಿಸಿತ್ತು. ಆದರೆ ಆಗಿನ ಪರಿಸ್ಥಿತಿಗೆ ಹೋಲಿಸಿದರೆ ಈಗಿನ ಪರಿಸ್ಥಿತಿ ತುಂಬಾ ಕಠಿಣವಾಗಿದ್ದು, ರೈತರು ಹಾಗೂ ಕನ್ನಡಪರ ಸಂಘಟನೆಗಳು ನ್ಯಾಯಯುತವಾಗಿ ನೀರಿಗಾಗಿ ಹೋರಾಟ ಮಾಡುತ್ತಿವೆ. ಆದರೆ ಪರಿಸ್ಥಿತಿ ಮಿತಿ ಮೀರದಂತೆ ಎಲ್ಲರೂ ತಾಳ್ಮೆಯಿಂದ ಒಗ್ಗಟ್ಟಿನಿಂದ ಎದುರಿಸಬೇಕಾಗಿದೆ. ಸಂಕಷ್ಟದಲ್ಲಿ ಎಲ್ಲರೂ ಒಗ್ಗೂಡಬೇಕಾಗಿರುವುದು ರಾಜ್ಯ ಧರ್ಮ ಅಲ್ಲವೇ? ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು. Hate it when my doubts and my